ಲೋಕದಲ್ಲಿ ನೋಡುತ್ತಿದ್ದರೆ ದಿನದಿಂದ ದಿನಕ್ಕೆ ಪಾಪವು ಹೆಚ್ಚುತ್ತಿರುವುದು. ಈಗ ನಾನು ಸುಮ್ಮನಿದ್ದರೆ ಧರ್ಮಕ್ಕೆ ಲೋಪ ಬರುವುದು. ದುರ್ಯೋಧನನು ತನ್ನ ದಾಯಾದಿಗಳೊಡನೆ ಕ್ಷೇಮವಾಗಿರಬೇಕೆಂದು ನಾನು ಪಟ್ಟ ಪ್ರಯತ್ನವೆಲ್ಲವೂ ವಿಫಲವಾಯಿತು. ದುರ್ಯೋಧನನು ಅಣ್ಣನನ್ನು ಹಾಗೂ ಸೇನೆಯನ್ನು ಆಗಲೇ ತನ್ನ ಕಡೆ ಸೆಳೆದುಕೊಂಡಿರುವನು. ಅಣ್ಣನಾದರೂ ಅಲಾಯುಧವನ್ನು ಹಿಡಿದು ರಣರಂಗದಲ್ಲಿ ನಿಂತಿದ್ದೇ ಆದರೆ ಆತನನ್ನು ಎದುರಿಸುವ ವೀರರು ಯಾರು ಇರುವುದಿಲ್ಲ. ಏನು ಮಾಡಲಿ? ಇರಲಿ, ಅಣ್ಣನಾದರೂ ವಿಶ್ರಾಂತಿಗೆಂದು ಉದ್ಯಾನದ ಕಡೆ ಹೊರಟಿರುವನು. ಈಗ ನನ್ನ ಮಾಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನ ಗಾತದಿಂದ ಆ ಗೋವು ಮರಣ ಹೊಂದುವಂತೆ ಮಾಡಿದರೆ ಅಣ್ಣನು ಗೋಹತ್ಯೆ ಪಾಪ ನಿವಾರಣೆಗೆ ನನ್ನ ಬಳಿ ಸಹಾಯಕ್ಕೆಂದು ಕೇಳುವನು. ಆಗ ಇದ್ದ ಸ್ಥಳವನ್ನೇ ಬಿಡಿಸಿದರಾಯಿತು. ಇಲ್ಲವೋ ಯೋಗಮಾಯೆ, ಜಾಗರೀತಳಾಗು. ಬೇಗ ಪಶು ರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ನಿನ್ನ ಕೋಡುಗಳಿಂದ ಅಣ್ಣನನ್ನು ಮುಟ್ಟಿಸು. ಬೇಗನೆ ಹೊರಡು. ಯಾವುದೋ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಒಂದು ಸಣ್ಣ ಶಿಲೆಯಿಂದ ಅದನ್ನು ಬೆದರಿಸುವೆ. ಹೇ ಗೋವೆ, ಹೇ ಗೋವೆ, ಶಿವ ಶಿವ. ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಸಾವನ್ನಪ್ಪಿತಲ್ಲ. ಸಾತ್ಯಕಿ, ನಾನು ಏನೆಂದು ಹೇಳಲಿ ಸಾತ್ಯಕಿ? ಇಲ್ಲಿ ನೋಡು, ನಾನು ಒಂದು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಈ ಗೋವು ಸಾವನ್ನಪ್ಪಿದೆ. ಓಹೋ, ಏನು ಗೋಹತ್ಯೆ ದೋಷಕ್ಕೆ ಗುರಿಯಾಗಿರುವಿರಿ? ನನ್ನೊಡನೆ ಪರಿಹಾಸ್ಯ ಮಾಡುತ್ತಿರುವಿರಿ ಏನು? ಇದು ಪರಿಹಾಸ್ಯವಲ್ಲ ಸಾತ್ಯಕಿ. ಇದರಿಂದ ನನ್ನನ್ನು ಭಯಪಡಿಸಬೇಡ. ಇದಕ್ಕೆ ಪದವನ್ನು ತಿಳಿಸು. ನನಗೆ ತಿಳಿಯದು. ಹಿರಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವೆನು. ಬೇಗ ಹೋಗು ಸಾತ್ಯಕಿ. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನಿನ್ನ ಮುಖ ಕಮಲವು ಈ ರೀತಿಯ ಖಿನ್ನತೆ ಆಗಿರಲು ಕಾರಣವೇನು ಅಗ್ರಜ? ಕೃಷ್ಣ, ನಾನು ಏನೆಂದು ಹೇಳಲಿ? ಇಂದು ಉದ್ಯಾನವನದಲ್ಲಿ ವಿಶ್ರಾಂತಿಗಾಗಿ ತೋರಿಸು ನೀ ಪಥವಾ ಕೃಷ್ಣ, ತೋರಿಸು ನೀ
ವಿಶ್ರಾಂತಿಗಾಗಿ ಬಂದಾಗ ಒಂದು ತುಂಬು ಗರ್ಭಿತವಾದ ಹಸುವು ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿತು. ನಾನು ಅದನ್ನು ಸಣ್ಣ ಶಿಲೆಯಿಂದ ಬೆದರಿಸಿದ ಮಾತ್ರಕ್ಕೆ ಅದು ಸಾವನ್ನಪ್ಪಿತು ಕೃಷ್ಣ. ಏನು ಗೋಹತ್ಯೆ ಮಾಡಿದೆಯೇ? ಛೇ 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 ಅಣ್ಣ, ಗೋಪಾಲಕರಾದ ನಮಗೆ ಗೋಹತ್ಯೆ ಮಹಾ ಪಾಪವಲ್ಲವೇನಣ್ಣ? ಇದಕ್ಕೆ ಸರಿಯಾದ ಪಥ ಯಾವುದು? ಓಹೋ, ಅದೇ ಸರಿ. ಅದೇನು ಬೇಗ ಹೇಳು ಕೃಷ್ಣ, ಹೆದರಿಸಬೇಡ. ಅಣ್ಣ, ಅದೇನು ದೊಡ್ಡದಲ್ಲವೇನಣ್ಣ? ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಕಯ, ಕಂಚಿ, ಕಾಳಹಸ್ತಿ ಮುಂತಾದ ಪುಣ್ಯ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಗಂಗಾ, ಯಮುನೆ, ಪಾಪನಾಶಿನಿ ಇಂತಹ ಪುಣ್ಯ ನದಿಗಳಲ್ಲಿ ಮಿಂದು ಆ ಭಗವಂತನನ್ನು ಪ್ರಾರ್ಥಿಸಿದರೆ ಗೋಹತ್ಯೆ ಪಾಪ ನಿವಾರಣೆ ಆಗುವುದೆಂದು ನನ್ನ ಗುರುಗಳಾದ ಸಾಂದೀಪ ಮಹಾಮುನಿಗಳು ನನಗೆ ತಿಳಿಸಿದ್ದರು. ಅಗ್ರಜ, ನೀನು ಹಾಗೆ ಮಾಡುವೆ ಅಗ್ರಜ? ಮಾಡುವೆನು ಕೃಷ್ಣ, ಈಗಲೇ ಮಾಡುವೆನು. ನಾನು ಈಗಲೇ ಗೋಯಾತ್ರೆಗಾಗಿ ಹೊರಡುವೆನು. ನೀನು ರಾಜ್ಯದ ವಿಚಾರವಾಗಿ ಎಚ್ಚರಿದಿಂದಿರು. ಹಾಗೆ ಆಗಲಿ ಅಣ್ಣ. ಇದೇನು ಬಲವಾದ ಉಪಾಲ? ಯುದ್ಧದಲ್ಲಿ ದುರ್ಯೋಧನಿಗೆ ಸಹಾಯ ಮಾಡುತ್ತೇನೆಂದು ವಚನ ಕೊಟ್ಟಿರುವೆ. ಆದರೆ ಈಗ ನೀನು ಭೂಯಾತ್ರೆಗೆ ಹೊರಟರೆ ಪಾಪ ಆ ದುರ್ಯೋಧನ ಪಾಡೇನಾಗಬೇಕು? ಸಾತ್ಯಕಿ, ಕೌರವರಿಂದ ಪಾಂಡವರೇ ಹತರಾಗಲಿ, ಪಾಂಡವರಿಂದ ಕೌರವರೇ ಹತರಾಗಲಿ, ನನಗೆ ಬಂದಿರೋ ವಿಪತ್ತನ್ನು ಪರಿಹರಿಸಿದರೆ ಸಾಕು. ಪರಮಾತ್ಮ ಸಾತ್ಯಕಿ, ಜಗವೆಲ್ಲ ತುಂಬಿದೆ
ಇನ್ನು ನಮ್ಮಂತವರ ಪಾಡೇನು ದೇವ. ಸಾತ್ವಿಕಿ, ಅಪಾಯ ಬಂದಾಗ ಉಪಾಯದಿಂದ ಪರಿಹರಿಸಬೇಕು. ನಾನಿರುವಾಗ ನಿನಗೆ ಭಯವೇಕೆ ಸಾರ್ಥಕಿ? ಅಣ್ಣನು ಭೂ ಪ್ರದರ್ಶನೆ ಮುಗಿಸಿಕೊಂಡು ಬರುವುದರೊಳಗಾಗಿ ನಾನು ಈ ಕುರುಕ್ಷೇತ್ರ ಯುದ್ಧವನ್ನೇ ನಾನಿರುವಾಗ ನಿನಗೆ ಭಯವೇಕೆ? ನಡೆ ಸಾರ್ಥಕಿ, ಹೋಗೋಣ.
ಏನಾನಿದೆ? ವೀರ ಪರಾಕ್ರಮಶಾಲಿಗಳಾದ ಪಾಂಡವರ ಪತ್ನಿಯಾಗಿದ್ದರೂ ಸಹ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿಸಲಾಗದೆ ಕಾಲ ಕಳೆಯಬೇಕಾಗಿದೆ. ಪಾಂಚಾಲಿ ಮನೋನ್ಮಣಿ ವಾಸುದೇವನಾಥರನ್ನು ಬದಿರಲು ಒಂದು ಪರಮ ವಿಕ್ರಮಧಿಂ ಪರಿಹರಿಪದಿಪ್ಪನೆ ಮೌನಳಾಗಿ ನಿಂತಿರುವೆಯಲ್ಲ, ಕಾರಣವೇನು? ಆಹಾ, ನಿಮ್ಮಂತಹ ಪತಿಗಳಿದ್ದ ಮೇಲೆ ದುಃಖವಲ್ಲದೆ ಮತ್ತಿನ್ನೇನು? ದೇವಿ, ಸಾಕು ಸುಮ್ಮನಿರು. ಎಂದ ನಿನಗೊದಗಿದ ಪರಂಪರೆಗಳನ್ನು ಪರಿಹರಿಸುವವರಾರು ಈ ಪ್ರಚಂಡ ಭೀಮನಲ್ಲವೇ? ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ವಿರುದ್ಧ ಮಾತುವಾಡ ಬರನಿಂದು ಸೊಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿದೆಯಾ? ಪಾಂಚಾಲಿ, ಸೂರ್ಯ ಚಂದ್ರಾದಿಗಳೇ ಎಂದಾದರೂ ಸರಿಯೇ, ಭಕ್ತ ಸಾಗರಗಳೇ ಭಕ್ತಿ ತ್ರಿಮೂರ್ತಿಗಳೇ ನನಗೆ ಪ್ರತಿಕಕ್ಷಿತವಾಗಿ ನಿಂತರೂ ಸರಿಯೇ, ಓ ದುರ್ಯೋಧನ 99 ಮಂದಿ ಸಹೋದರರನ್ನು ನೆರಕುರಿಸದೆ ಹೋದರೆ ನಾನು ಆ ಬಂಡ ಬಕನನ್ನು ಕೊಂದ ಚಂಡ ಭೀಮನೇ ಅಲ್ಲ. ಸ್ವಾಮಿ, ನೀವಲ್ಲವೇ ನಮ್ಮ ಮಲ್ಲರ ಮಲ್ಲ ಜಗದೇಕ ಮಲ್ಲನು? ಶಾಂತರಾಗಿರಿ, ಕೋಪಿಸಿಕೊಳ್ಳಬೇಡಿ. ದೇವಿ, ಸಾಕು ನಿಲ್ಲಿಸು ಈ ನಿನ್ನ ಹೊಗಳಿಕೆಯ ಮಾತು ಎಂದು ನಾನು ಸಮಾರಂಗಣದಲ್ಲಿ ಓ ದುರ್ಯೋಧನ ರಾಜ ಕಿರೀಟವನ್ನು ಇದೇ ನನ್ನ ಎಡಗಾಲಿನಿಂದ, ಓ ದುರ್ಯೋಧನ ತೊಡೆಯನ್ನು ಇದೇ ನನ್ನ ಗದಾದಂಡದಿಂದ ಒಂದೇ ಏಟಿಗೆ ಮುರಿದು, ಓ ಸ್ಥಳವನ್ನು
ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನೋ ಹೋಗ ನನ್ನನ್ನು ಬಳಿಯುವಂತೆ. ಅಲ್ಲಿಯವರೆಗೂ ಈ ನಿನ್ನ ಹೊಗಳಿಕೆಯ ಮಾತುಗಳು ನನಗನವಶ್ಯ. ಸ್ವಾಮಿ, ಕೋಪಿಸಿಕೊಳ್ಳಬೇಡಿ, ಶಾಂತರಾಗಿರಿ. ನನಗೆ ನಿಮ್ಮ ಮೇಲೆ ಯಾವ ಕೋಪವೂ ಇಲ್ಲ. ಪಾಂಚಾಲಿ, ಪಾಂಚಾಲಿ. ಆಹಾ, ಅರ್ಜುನ, ನಿಮಗೆ ಏಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಪಾಂಚಾಲಿ, ಅಂದು ಕುರುಸಭೆಯಲ್ಲಿ ಆ ಸೂತ ಕಣ್ಣನ್ನು ದುರ್ಯೋಧನನ ಮಾತಿಗೆ ಮಾತು ಬೆಳೆಸಿ ಕರಿಕೆ ಹಾಕಿ ನೆಕ್ಕನಲ್ಲ, ಆಗ ಮಾಡಿದ ಶಪಥವನ್ನು ಮರೆತೆಯ? ಈ ಧನಸ್ಸಿನಿಂದ ಆತನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥ ಮಾಡಿರುವುದನ್ನು ಮರೆತೆಯ? ಇಂತಹ ಗಂಡದೆಯ ಗಂಡಂದಿರು ನಿನಗಿರುವಾಗ ನೀನು ಏಕೆ ವ್ಯಥಪಡುವೆ? ಶಾಂತಿಯಿಂದಿರು. ಸಹೋದರ ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಸಹಕಾರದಿಂದಲೂ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದದ್ದಾಯಿತು. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ದುರ್ಯೋಧನ ಹೇಳಿದ ಮಾತು ನನಗೆ ಒಪ್ಪುವುದು. ಆದ್ದರಿಂದ ನಿಮ್ಮ ಅಭಿಮತವನ್ನು ತಿಳಿಸಿದರೆ. ಅಗ್ರಜ, ನಿಮ್ಮ ಆಜ್ಞೆ ವಿರುದ್ಧವಾಗಿ ಮಾತನಾಡದೆನೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲವಾದ ನನ್ನ ಮನಸ್ಥೈರ್ಯವು ಸಪ್ತ ಪರೀಕ್ಷೆಗೆ ಎದುರಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನಮೋ ಮಾರ್ಗಗಳೇ ಚಲಿಸಬಹುದು. ನರ ಕಿನ್ನರ ಕೆಂಪುರುಷಾದಿಗಳೇ ಎದುರಾದರೂ ಸರಿಯೇ. ಕ್ಷತ್ರಿಯ ಧರ್ಮವನ್ನು ನೊಂಗಿದ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಯುದ್ಧ ನಾನದಕ್ಕೆ ಸದಾ ಸಿದ್ಧ. ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧವು ನಡೆದುತ್ತಿರಬೇಕು. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ನಿಜ. ದುಡುಕಿ ಸಮರ ಬಯಸುವುದನು ನಿಜ. ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಮಡದಿ ಪಂಚಾಲಿಯ ಬಿಡು ಮುಡಿ ಚಾಪವ ಗುರು ಸಂಜಾನ ಮಡದಿ ಪಂಚಾಲಿಯ ಬಿಡು ಮುಡಿ ಚಾಪವ ಗುರು ಸಂಜಾನ ತಾಳಿದವರು ಮುಂದೆ ಬಾಳಿಯರು ಎಂಬ ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಮರೆಯುವುದನ್ನು ನಿಜ. ಹಿರಿಯರ ವಾಣಿಯ ಮರೆಯುವುದನ್ನು ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನು ನಿಜ. ದುಡುಕಿ ಸಮರ ಬಯಸುವುದನು ನಿಜ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಾರ್ಜುನರೇ, ಸಹಸ್ರಾರು ವರ್ಷಗಳಿಂದಲೂ ತಪಸ್ಸನ್ನು ಆಚರಿಸಿ ಗಳಿಸಿದ ಪುಣ್ಯವೆಲ್ಲವೂ ವ್ಯರ್ಥವಾದರೆ ಮುಂದೆ ಗಳಿಸಲಾದೀತೆ. ಅದರಂತೆ ನಿಮ್ಮೆಲ್ಲರ ಬಯಕೆಯು ಧರ್ಮಸಮ್ಮತವಾದರೆ ಫಲಾಫಲಗಳನ್ನು ಚಿಂತಿಸಬೇಕಾಗಿಲ್ಲ. ಈಗ ನಮಗುಳಿದಿರುವುದು ಸಹನೆ ಮತ್ತು ಶಾಂತಿ.
ಶಾಂತಿ 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 ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿಮ್ಮ ಶಾಂತಿ ಎಂಬ ಹುಚ್ಚುತನದ ಭ್ರಾಂತಿ. ಅಗ್ರಜ ಕೌರವನ ದರ್ಪದ ಗುಡಿಯ ದೆಟ್ಟತನದ ಅಟ್ಟಹೋಸವನ್ನು ಕಿತ್ತೆಗೆದು ಚಂಡತನರ ಭಂಡರನ್ನು ಅಡ್ಡಗಟ್ಟಿದವರ ಬಾಹುಬಲಗಳನ್ನು ಪಡೆದ ಪೌಂಡವರು ದಾಯಾದಿಗಳ ರುಂಡಮುಂಡವನ್ನು ಬಿಡುವುದಿಲ್ಲ. ಅಂದು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ತೊಡೆ ತಟ್ಟಿ ಕೂರಲು ತರದವನು ಜಯ ಮಧುಂದರ ಹಿರಗಳ ಅಡಿಗಡಿಗೂ ಕರಾಳ ಧೂಮಕೇತುವನಂತೆ ನಮ್ಮನ್ನು ಅಡ್ಡಗಟ್ಟಿ ಕಾಡುತ್ತಿರುವ ಓ ಕುರು ಸಂತತಿಯ ಗೋಳ ನಿಮ್ಮ ಚಿತ್ತಕ್ಕೆ ಕಿಚ್ಚನ್ನು ಹಚ್ಚಿಸುತ್ತಿಲ್ಲವೇ? ಅವರು ನಮಗೆ ನೀಡಿದ ವಿಷ ಪ್ರಾಶಾನ ಸರ್ಪ ಬಂದ ಹೊರಗಿನ ಮನೆಯ ಅಗ್ನಿ ಜ್ವಾಲೆ ಭೀಕರ ಕಾನನ ವಾಸ ಕೈಲಾಗದ ಹೇಡಿಗಳಂತೆ ತಲೆ ಮುರಿಸಿಕೊಂಡು ಮಾಡಿದ ಅಜ್ಞಾತವಾಸ ಇವುಗಳನ್ನು ಒಮ್ಮೆ ಒಮ್ಮೆ ಸ್ಮರಿಸಿಕೊಳ್ಳಿ. ಅವರಂತಹ ಬಲವಂತರೇ ಆಗಿದ್ದರೆ ಪಣ ತೊಟ್ಟು ರಣಾಂಗಣದಲ್ಲಿ ನಿಲ್ಲಲಿ. ಸಮಸ್ತ ಕುರು ಸೈನ್ಯವೇ ಎದುರಾಗಿ ಬಂದರು ಸಾಟಿ ಇಲ್ಲದೆ ಕುರು ರಕ್ತವನ್ನು ಹರಿಸಿಬಿಡುತ್ತೇನೆ. ಆದರೆ ಬಾರಿ ಬಾರಿಗೂ ಈ ಶಾಂತಿ ಮಂತ್ರವನ್ನೇಕೆ ಅಪೇಕ್ಷಿಸುತ್ತಿರುವಿರಿ? ನಾನೇನು ಮಾಡಲಿ? ಸಹೋದರರ ಇಚ್ಛೆಯಂತೆ ನಡೆಯಲೇ ಅಥವಾ? ಸಹೋದರರೇ, ಈಗ ನಾವು ದುಡುಕುವುದು ಬೇಡ. ಶ್ರೀಕೃಷ್ಣ ಪರಮಾತ್ಮನು ಬರಲಿ, ಅನಂತರ ಆಲೋಚಿಸೋಣ. ಗೋಪಿಲೋಲ ಏ ಗೋಪಾಲ ಲಲಿತ ಲಲಿತ ಮಧು ಸೂದನ ಗೋಪಿಲೋಲ ಏ ಗೋಪಾಲ
ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ. ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದದು. ಧರ್ಮನಂದನ, ನನ್ನನ್ನೇ ಕೈಯ ಇಷ್ಟೊಂದು ಕೊಂಡಾಡುತ್ತಿರುವೆ. ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಅದಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆ ಶಿರದಲ್ಲಿ ಎಪ್ಪುಗಟ್ಟಿರುವ ರಕ್ತದ ಕಣವನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ದೇವ. ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಗುಳಿಯಂತೆ ಸಿರಿದೋರ ನೈವರ ಜಲದ ಬೊಗುಳಿಯಂತೆ ಸಿರಿದೋರ ನೈವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ಹಿಮದನ್ವಯ ಅಶಾಶ್ವತ ಸಮರವನ್ನೊಲ್ಲೆನಯ್ಯ. ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರುಬಾಂಧ ಬಯಲನ್ನು ತಾಗುವುದೇ. ದರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಣುವುದೇ ಎನ್ನು ಒಂದು ಮಣ್ಣಿಗೋಸ್ಕರ. ಎನ್ನು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದಾಡಿ ಮಡಿದರು. ಅನೇಕರು ಹೊಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಳಿದರು? ಭರತ ಭೂಮಿಯನ್ನು ಯಾರಾಳಿದರು? ಸಮರವನ್ನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಗುಳಿಯಂತೆ ಸಿರಿದೋರ ನೈವರ ಜಲದ ಬೊಗುಳಿಯಂತೆ ಸಿರಿದೋರ ನೈವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ಸಮರವನ್ನೊಲ್ಲೆನಯ್ಯ ಸಮರವನ್ನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಹೇಗಾದರೂ ಮಾಡಿ ಸಂಧಿಯನ್ನು ಸಮ್ಮತಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಬೋಧನೆ ಇದು. ಯುದ್ಧವು ನಡೆದಲ್ಲದೆ ಧರ್ಮನಂದನ, ನಿನ್ನ ಮಾತು ಧರ್ಮ ಸಮ್ಮತವಾದರೂ ಇನ್ನು ಮಹಾಪರಾಕ್ರಮಿಗಳಾದ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ಪರಮಾತ್ಮ ಭೀಮಸೇನ, ಮಂದಮತಿಯ ಕೌರವರನ್ನು ಸಂಧಿಸಿದ ಪರಮಾತ್ಮ ಮಂದಮತಿಯ ಕೌರವರನ್ನು ಸಂಧಿಸಿದ
ಪಡೆಯಂತೆ ನಮ್ಮನ್ನು ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭ್ರಾತೃ ಎಂಬ ಪಾಶ ನಮ್ಮನ್ನು ಬಿಡುತ್ತಿಲ್ಲ. ಸುಡಬೇಕು ನಮ್ಮಿ ಹೇಳಿ ಜನ. ಭೀಮಸೇನ, ಅಂದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ, ಕೃಷ್ಣ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮಿಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಭಾತೃವೆಂಬ ಮಮಕಾರವು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಈ ನಮ್ಮ ಹೇಳಿಕೆ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಮರ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೇ? ಅಮ್ಮ ದೃಪದ ರಾಜನಂದಿನಿ, ಏಕಮ್ಮ ಕಿನ್ನಳಾಗಿರುವೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತವು ತಾನೇ? ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ಲೋಕ ಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಜನಾರ್ದನ ತೋರದೆ
ಧರೆಗೇರಿ ಕಡೆಗೆ ಕಡೆಗೆ ಧರ್ಮಪತ್ನಿಯನ್ನೇ ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಂಡ ಬಕನನ್ನೇ ಕೊಂದ ಮಹಾ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಛೆ, ಓಹೋ, ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ, ಪರಶುವನನ್ನೇ ಮೆಚ್ಚಿಸಿ ಪಾಶುಪದಾಸ್ತ್ರವನ್ನು ಪಡೆದ ಪರಮ ವೀರ. ನಿನಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲನ ಮೃತ್ಯು ಸ್ವರೂಪಗಳು. ಅಣ್ಣ, ನಿಮ್ಮ ಬೆಂಬಲ ಹೊಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಬೇಕು. ಇಲ್ಲವೇ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಮತ್ತೊಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನು ಅಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇನು? ಕೇಳದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಆದರೆ ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸವೇಲಿ ಭೀಮಸೇನ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿರತ್ತದಲ್ಲಿ ಮಾಡವಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನು ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನು ನುಡಿದೆಯೋ ನೀನಂದು ಭಾವ, ನುಡಿದೆಯೋ ನೀನಂದು ದಂಬದ ನುಡಿಗಳ ನುಡಿದು ಮರೆತು ನಿದ್ರೆಯೋಳಿಹೆಯೋ ಮನೋಹರ ಕಂಠದ ಕರುಳೀರನು ಶೋಕ
ಕೌರವನಿಗೆ ಬೆಂಬಲವಾಗಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಗುಡಿಗೊಟ್ಟಿ ಹೋದ ದುರ್ಯೋಧನ ತೊಡೆಯ ಕೃಪದ ಸುತೆ ಕಟ್ಟಿಸುವೆ ನಿನ್ನಿ ಬಿರು ಮುಡೆಯ ಒಳದಿರು ನೀ ವ್ಯತೆಯ ನರಕಮರ್ದನ ಭೀಮಸೇನ ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ವಿಷವು ಅಮೃತವಾದಿತ್ಯನು ಹಿಂದೆ ನಮಗೆ ನಾನಾ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡನೊಡನೆ ಸಂಧಿಯಾಚನೆಯೇ ಫಲಾಚರಂ ಮೆಚ್ಚಿಸಿ ಪಡೆದನೆ ಪಾದಕ ಶಾಸ್ತ್ರವನ್ನು. ಫಲಾಕ್ಷರಂ ಮೆಚ್ಚಿಸಿ ಪಡೆದನೆ ಪಾಶುಪ ಶಾಸ್ತ್ರವನ್ನು. ವಿಧ ವಿಧ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸರ. ಹರಿಗಳ ತಗೈಯಲು ಅಮಿತೋತ್ಸಾಹದಿಂದಿಹ ಕೃಷ್ಣ. ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರಿಗೆ ಪರಿನೊಯ್ಯುವುದು ತರದ ಧರ್ಮದಗೆ. ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಸಂಧಿಯು ನಿರಾಕರಿಸಲೇಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ 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 ಧರ್ಮನಂದನ ಪರಮಾತ್ಮ, ಮಾತೃ ಎಂಬ ಮಮಕಾರದಿಂದ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿರುವುದು. ಸಮಸ್ತವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ಪರಮಾತ್ಮ. ಆಗಲಿ ಧರ್ಮಜ, ನಿನ್ನ ಮನದ ನೆಮ್ಮದಿಗೋಸ್ಕರವಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ತೀರಲೇಬೇಕು. ತಂಗಿ ಕೃಪದ ರಾಜನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಾನಕ್ಕಾಗಿಯೇ ನಾಳಿನ ಪುರುಷವೇ. ನಾನಿನ್ನು ಬರುವೆನು ಪರಮಾತ್ಮ. ಹಾಗೆ ಆಗಲಿ ಧರ್ಮಜ. ಅಣ್ಣ, ತಂಗಿ ಧರ್ಮಪ್ರಭುವಿನ ಮಾತಿಗೆ ಕಟ್ಟಬೇಕು. ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಚಿಂತೆ ಪಡದಿರು ಶಾಂತಿಯ ತಾನೆ ಸಜಯ ನಿನ್ನಯ ಮನವೇ. ಚಿಂತೆ ಪಡದಿರು ವ್ಯಾಕುಲ ಪಡಲೆ
ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸುತ್ತಾ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬರುವೆನು. ಚಿಂತಿಸಬೇಡ, ನಡೆ ಸಹೋದರಿ. ಹಾಗೆ ಆಗಲಿ ಅಣ್ಣ.